ಭಾರತದ ಇತಿಹಾಸದಲ್ಲಿ ಅತ್ಯಂತ ಶಕ್ತಿಶಾಲಿ ರಾಜರ ಹೆಸರು ಹೇಳುವುದಾದ್ರೆ ಅಲ್ಲಿ ಒಂದು ಹೆಸರು ತಪ್ಪದೇ ಬರುತ್ತೆ. ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ಸುವರ್ಣಯುಗವನ್ನು ನಿರ್ಮಿಸಿದ ರಾಜ. ಒಬ್ಬ ಯೋಧ, ಒಬ್ಬ ಆಡಳಿತಗಾರ, ಒಬ್ಬ ಕವಿಯೂ ಹೌದು. 1509ರಲ್ಲಿ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ರಾಜನಾದರು. ಆ ಸಮಯದಲ್ಲಿ ಸಾಮ್ರಾಜ್ಯದ ಸುತ್ತಲೂ ಶತ್ರುಗಳಿದ್ದರು. ಉತ್ತರದಲ್ಲಿ ಡೆಕ್ಕನ್ ಸುಲ್ತಾನರು, ಇನ್ನೊಂದು ಕಡೆ ಒಡಿಶಾದ ಗಜಪತಿಗಳು. ಆದ್ರೆ ಕೃಷ್ಣದೇವರಾಯ ಸಾಮಾನ್ಯ ರಾಜ ಅಲ್ಲ. ಅವರು ಯುದ್ಧದಲ್ಲಿ ತುಂಬಾ ಬುದ್ಧಿವಂತರಾಗಿದ್ದರು. ಅವರು ತಮ್ಮ ಸೈನಿಕರ ಜೊತೆ ನೇರವಾಗಿ ಮಾತನಾಡುತ್ತಿದ್ರಂತೆ. ಯುದ್ಧದ ಸಮಯದಲ್ಲಿ ಸೈನಿಕರ ಜೊತೆಗೆ ಮುಂಚೂಣಿಯಲ್ಲಿ ನಿಂತು ಹೋರಾಡುತ್ತಿದ್ರಂತೆ. ಅವರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ತುಂಬಾ ಶ್ರೀಮಂತವಾಗಿತ್ತು. ವಿದೇಶಿ ಪ್ರವಾಸಿಗರು ಕೂಡ ಇದು ವಿಶ್ವದ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದು ಅಂತ ಬರೆದಿದ್ದಾರೆ. ಹಂಪಿಯ ಮಾರುಕಟ್ಟೆಗಳಲ್ಲಿ ಚಿನ್ನ, ವಜ್ರ, ಮುತ್ತುಗಳು ಮಾರಾಟವಾಗುತ್ತಿದ್ವಂತೆ. ಕೃಷ್ಣದೇವರಾಯ ಕೇವಲ ಯುದ್ಧ ಮಾತ್ರ ಮಾಡಲಿಲ್ಲ, ಅವರು ಸಾಹಿತ್ಯ ಮತ್ತು ಕಲೆಯನ್ನು ಕೂಡ ತುಂಬಾ ಪ್ರೋತ್ಸಾಹಿಸಿದರು. ಕನ್ನಡ, ತೆಲುಗು, ಸಂಸ್ಕೃತ, ಹಲವಾರು ಭಾಷೆಗಳ ಕವಿಗಳಿಗೆ ಆಶ್ರಯ ನೀಡಿದರು. ಅವರ ಅರಮನೆಯಲ್ಲಿ ಅಷ್ಟದಿಗ್ಗಜರು ಅನ್ನೋ ಪ್ರಸಿದ್ಧ ಕವಿಗಳ ಗುಂಪು ಕೂಡ ಇತ್ತು. ಆದ್ರೆ ಪ್ರತಿ ಶಕ್ತಿಶಾಲಿ ಸಾಮ್ರಾಜ್ಯಕ್ಕೂ ಒಂದು ದುರ್ಬಲಕ್ಷಣ ಬರುತ್ತೆ. ಕೃಷ್ಣದೇವರಾಯರ ಕೊನೆಯ ವರ್ಷಗಳಲ್ಲಿ ಅರಮನೆಯೊಳಗಿನ ರಾಜಕೀಯ ಮತ್ತು ಅಧಿಕಾರದ ಸಮಸ್ಯೆಗಳು ಹೆಚ್ಚಾಗತೊಡಗಿದವು. ಅವರ ಸಾವಿನ ನಂತರ ನಿಧಾನವಾಗಿ ವಿಜಯನಗರ ಸಾಮ್ರಾಜ್ಯ ದುರ್ಬಲವಾಗತೊಡಗಿತು. ಆದ್ರೆ ಇಂದಿಗೂ ಹಂಪಿಯ ಕಲ್ಲುಗಳು ಕೂಡ ಕೃಷ್ಣದೇವರಾಯರ ಮಹತ್ವವನ್ನು ಹೇಳುತ್ತವೆ. ಒಬ್ಬ ಒಳ್ಳೆಯ ರಾಜ ಒಂದು ಸಾಮ್ರಾಜ್ಯವನ್ನು ಎಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಬಹುದು ಅನ್ನೋದಕ್ಕೆ ಕೃಷ್ಣದೇವರಾಯರೇ ದೊಡ್ಡ ಉದಾಹರಣೆ. ಇಂತಹ ಇನ್ನಷ್ಟು ನಿಜವಾದ ಇತಿಹಾಸ ಕಥೆಗಳಿಗಾಗಿ ನಮ್ಮ ಇತಿಹಾಸ ಕಥೆಗಳು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಯಾವ ಕಥೆ ಬೇಕು ಅಂತ ಕಾಮೆಂಟ್ನಲ್ಲಿ ಹೇಳಿ.